ಯಾಕೆ ರಾಜಕಾರಣದಲ್ಲಿ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೇಳ್ತೀವಿ ಅಂದ್ರೆ ತಮಿಳುನಾಡು ಆಗ್ತಾ ಇರುವಂತ ಬೆಳವಣಿಗೆಗಳಲ್ಲ ಅದೇ ಸಾಕ್ಷಿ. ಯಾಕೆಂದ್ರೆ ಪೊಲಿಟಿಕಲ್ ಶಿಶು ಅಂತ ಕರೆಸ್ಕೊಳ್ತಾರೆ. ಈಗ ಸದ್ಯಕ್ಕೆ ವಿಜಯ್ ಆ ನಡೆಗಳನ್ನ ಅನುಸರಿಸ್ತಾ ಇರುವಂತ ಹಿನ್ನೆಲೆಯಲ್ಲೇ ಸ್ವಲ್ಪ ಹಿನ್ನಡೆ ಆದಂತೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಯಾಕೆಂದ್ರೆ ಎಲ್ಲರ ಅಂದ್ರೆ ಅವ್ರಿಗೆ ಬೇಕಾದಂತ ಮ್ಯಾಜಿಕ್ ನಂಬರ್ಸ್ ಅನ್ನ ತಗೊಂಡು ರಾಜ್ಯಪಾಲರ ಬಳಿ ಹೋಗಿದ್ರೆ ರಾಜ್ಯಪಾಲರು ಕೂಡ ಯಾವುದೇ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರಲಿಲ್ಲ. ಓಕೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿರೋರು. ಬಟ್ ಒಂದೊಂದು ದಿನ ಒಂದೊಂದು ರೀತಿಯಾಗಿ ಒಂದಿನ ಹೋಗಿ ನೋಡಿ ಟಿವಿಕೆ ಶಾಸಕರ ಬೆಂಬಲ ಅತಿ ದೊಡ್ಡ ಪಕ್ಷ ನಮಗೆ ಆಹ್ವಾನ ಕೊಡಿ ಅಂತ ಹೇಳ್ತಾರೆ. ಇನ್ನೊಂದಿನ ಹೋಗ್ಬಿಟ್ಟು ಟಿವಿಕೆ ಪಕ್ಷ ನಮ್ಮ ಶಾಸಕರ ಜೊತೆಗೆ ಕಾಂಗ್ರೆಸ್ ಶಾಸಕರು 5 ಜನ ಇದ್ದಾರೆ, ಸೊ ನಮ್ಮದೇ ಜಾಸ್ತಿ ಮೆಜಾರಿಟಿ ಇರುವಂತದ್ದು ನಮಗೆ ಹಕ್ಕನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ, ಪ್ರಮಾಣ ವಚನ ಬೋಧಿಸಿ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಆಗ್ತಾ ಇಲ್ಲ. ಯಾಕೆಂದ್ರೆ ಮ್ಯಾಜಿಕ್ ನಂಬರ್ ಇಂಪಾರ್ಟೆಂಟ್. ಪ್ರಜಾಪ್ರಭುತ್ವದಲ್ಲಿ ಯಾರು ಏನೇ ಎಗರಾಡ್ಕೊಂಡು ಏನೇ ಮಾಡ್ತಾ ಇದ್ರು ಕೂಡ ಅಲ್ಟಿಮೇಟ್ಲಿ ಏನ್ ಕಾಣಿಸ್ಬೇಕು ಅಂದ್ರೆ ಮ್ಯಾಜಿಕ್ ನಂಬರ್ಸ್ ಇದೆಯಾ ನಿಮ್ಮ ಹತ್ರ, ಸರಳ ಬಹುಮತಕ್ಕೆ ಬೇಕಾಗಿರುವಂತ ನಂಬರ್ಸ್ ಇದೆಯಾ, ಅಷ್ಟೇ ಇಂಪಾರ್ಟೆಂಟ್, ಇನ್ನೇನು ಅಲ್ಲ. ಅದನ್ನ ತೋರ್ಸಕ್ ಆಗ್ತಾ ಇಲ್ಲ ಟಿವಿಕೆಯ ವಿಜಯ್ಗೆ. ಇನ್ನು ಒಂದ್ ಕಡೆ ಸಾಕಷ್ಟು ಟ್ವಿಸ್ಟ್ ಅನ್ನುವಂತ ರೀತಿಯಲ್ಲಿ ಎಡಿಎಂಕೆ ನಾಯಕರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಡಿಎಂಕೆ ಎಡಿಎಂಕೆ ಹೊಂದಾಣಿಕೆ ಆಗ್ಬಿಡ್ತಾ ಅನ್ನುವಂತ ಒಂದು ಪ್ರಶ್ನೆಗಳು ಉಡ್ಕೊಂಡಿರುವಂತದ್ದು ಸಹಜ ಕುತೂಹಲ. ಇದು ತಮಿಳುನಾಡಲ್ಲಿ ಏನಾಗ್ಬಿಡುತ್ತೆ ಅಂತ. ರಾಜಕೀಯ ಅನಿಶ್ಚಿತತೆ ಅನ್ನುವಂಥದ್ದು ತಮಿಳುನಾಡಿನ ರಾಜಕಾರಣದಲ್ಲಿ ಕಾಣಿಸ್ತಾ ಇದೆ. 107 ಸ್ಥಾನ ಗೆದ್ರು ಕೂಡ ಬಹುಮತಕ್ಕೆ ವಿಜಯ್ ಸರ್ಕಸ್ ಮಾಡ್ತಾರೆ. ಟೋಟಲ್ 108 ಸ್ಥಾನ 2 ಕ್ಷೇತ್ರದಲ್ಲಿ ಗೆದ್ದಿರುವಂತಹ ಹಿನ್ನೆಲೆಯಲ್ಲಿ ವಿಜಯ್ 1 ಕ್ಷೇತ್ರವನ್ನ ಮೈನಸ್. ಸೊ ಹೀಗಾಗಿ 107 ಸ್ಥಾನ ಅಂತ ಹೇಳ್ತಾ ಇದ್ದೀವಿ. ಕೇವಲ 6 ಶಾಸಕರ ಬೆಂಬಲಕ್ಕೆ ಕಾದಿರುವಂಥದ್ದು ವಿಜಯ್. ಕೇವಲ 6 ಅಲ್ಲ, ಅದೇ ಇಂಪಾರ್ಟೆಂಟು. ಈಗ ಒಂದೊಂದು ಸ್ಥಾನನೂ ಎಷ್ಟು ಇಂಪಾರ್ಟೆಂಟು ಅನ್ನುವಂಥದ್ದನ್ನ ತೋರಿಸ್ತಾ ಇದೆ. ಇದು ನಮ್ಮ ರಾಜ್ಯದಲ್ಲೂ ಸಾಕಷ್ಟು ಬಾರಿ ನೋಡ್ಬಿಡ್ತೀವಿ ನಾವು. ಒಂದೊಂದು ಸ್ಥಾನನೂ ಎಷ್ಟು ಇಂಪಾರ್ಟೆಂಟು ಮ್ಯಾಜಿಕ್ ನಂಬರ್ಗೆ ಹೊಂದಿಸೋದು ಅಂತ. ಹಾಗೆ ಎಲೆಕ್ಷನ್ ಸಂದರ್ಭದಲ್ಲಿ ಒಂದೊಂದು ವೋಟು ಎಷ್ಟು ಇಂಪಾರ್ಟೆಂಟು ಅನ್ನುವಂಥದ್ದು ತಮಿಳುನಾಡು ರಾಜಕಾರಣದಲ್ಲಿ ನೋಡಬಹುದು. ಮೊನ್ನೆ ಒಬ್ಬರು ಒಂದೇ ಒಂದು ವೋಟಲ್ಲಿ ಗೆದ್ದಿರುವಂಥದ್ದೇ ಅದಕ್ಕೆ ಸಾಕ್ಷಿ. ನಮ್ಮ ಕರ್ನಾಟಕದಲ್ಲೂ ಕೂಡ ಆಗಿತ್ತು ಹಿಂದೆ ಕೊಳ್ಳೇಗಾಲ ಕ್ಷೇತ್ರದಲ್ಲಿ. ಬಹುಮತದ 118 ಶಾಸಕರ ಪಟ್ಟಿ ಕೊಡುವಂತೆ ಗವರ್ನರ್ ಹೇಳ್ತಾ ಇದ್ದಾರೆ. 117 ಬೇಕು, ಯಾಕೆಂದ್ರೆ ವಿಜಯ್ದು 2 ಸ್ಥಾನ ಅಲ್ವಾ. ಸೊ ಹೀಗಾಗಿ ಒಂದೇ ಅಲ್ಲಿ ಕನ್ಸಿಡರ್ ಆಗೋದು. 234ರಲ್ಲಿ ಇನ್ನೊಂದು 33 ಆಗುತ್ತೆ ಮ್ಯಾಜಿಕ್ ನಂಬರ್ 117. ನಾನು ಮೊನ್ನೆಯಿಂದಲೂ ಕೂಡ ಹೇಳ್ತಾ ಇದ್ದೆ 117 ಆದ್ರೆ ಸಾಕು ಅಂತ. 2 ಬಾರಿ ಗವರ್ನರ್ ಭೇಟಿ ಆದ್ರೂ ಕೂಡ ಸಿಕ್ಕಿಲ್ಲ ಗ್ರೀನ್ ಸಿಗ್ನಲ್. ಯಾಕೆಂದ್ರೆ ಒಂದೊಂದ್ಸಲಿ ಹೋಗ್ಬಿಟ್ಟು ಒಂದೊಂದು ನಂಬರ್ ಕೊಡ್ತಾ ಇದ್ದಾರೆ. ಅಲ್ಲಿ ಬೇಕಾಗಿರುವಂತ ಸಿಂಪಲ್ ಮೆಜಾರಿಟಿಯ ನಂಬರ್ ಅದನ್ನ ಮಾತ್ರ ಕೊಡಕ್ಕಾಗ್ತಾ ಇಲ್ಲ. ಬೇರೆಯವರೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದನ್ನ ತಗೊಂಬನ್ನಿ ಲೆಟರ್ಸ್ ಅಂದ್ರೆ ಅದು ಆಗ್ತಾ ಇಲ್ಲ ವಿಜಯ್ ಕೈಲಿ. ಇತ್ತ ಡಿಎಂಕೆ ಹಾಗೂ ಎಡಿಎಂಕೆ ಮೈತ್ರಿ ಬಗ್ಗೆ ಮಾತು. ಅಧಿಕಾರದಿಂದ ವಿಜಯ್ನ ದೂರವಿಡ್ಲಿಕ್ಕೆ ಅವರು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸುದ್ದಿಗಳು ಹರಿದಾಡ್ತಾ ಇದ್ದಾರೆ. ಆದರೆ ಆ ಪಕ್ಷದ ನಾಯಕರು ಯಾರು ಕೂಡ ಇನ್ನೂ ಅಧಿಕೃತವಾಗಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನಾವೇನೋ ಮಾಡ್ತಾ ಇದೀವಿ ಅನ್ನುವಂಥ ನಿಟ್ಟಿನಲ್ಲಿ ಆ ನಾಯಕರ ಭೇಟಿನೂ ಕೂಡ ಸದ್ಯಕ್ಕೆ ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇಲ್ಲ. ದ್ರಾವಿಡರ ನಾಡಲ್ಲಿ ಕ್ಷಣಕ್ಕೊಂದು ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ರಾಜಕೀಯ ಅನಿಶ್ಚಿತತೆ ತಲೆದೂರಿದೆ. ಕಳೆದ ಹತ್ತತ್ರ 6 ದಶಕಗಳಿಂದ ಡಿಎಂಕೆ ಬಿಟ್ರೆ ಎಡಿಎಂಕೆ ಡಿಎಂಕೆ ಇದರದ್ದೇ ರಾಜಕಾರಣ ಇತ್ತು. ಹೊಸದಾಗಿ ಹೊಸ ನಾಯಕತ್ವ, ಹೊಸ ಸಿಎಂ, ಹೊಸ ಪಕ್ಷ ಬರುವಂತ ನಿರೀಕ್ಷೆಯೊಂದಿಗೆ ವೋಟ್ ಆಗಿತ್ತು. ಆದರೆ ಅವರಿಗೆ ಬೇಕಾದಂತ ನಂಬರ್ ಸಿಕ್ಕಿಲ್ಲ. ಇನ್ನು ತಮಿಳುನಾಡಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ, ಹೊಸ ಬಾಂಬ್ ಹಾಕಿದ್ದಾರೆ ಎಡಿಎಂಕೆ ಸಂಸದ. ತಮಿಳುನಾಡಲ್ಲಿ ಎಡಿಎಂಕೆ ಸರ್ಕಾರ ರಚನೆ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇದು ಟ್ವಿಸ್ಟ್ ಸಿಗ್ತಾ ಇರೋದು. ಎಡಿಎಂಕೆ ಸಂಸದ ಹೇಳ್ತಿರುವಂಥದ್ದು ಇರದೆ 49 ಶಾಸಕರು, ಬೇಕಾರೋದೆಷ್ಟು 117 ಬೇಕು. 117 118 ಸಿಂಪಲ್ ಮೆಜಾರಿಟಿಗೆ ಅದೇ ಇಲ್ಲ. ಇವಾಗ ಸೋತಿರುವಂತ ಎಡಿಎಂಕೆ ಕಾನ್ಫಿಡೆನ್ಸ್ ನೋಡಿ, ನಮ್ಮದೇ ಸರ್ಕಾರ ರಚನೆ ಆಗುತ್ತೆ ಅಂತ. ಎಡಿಎಂಕೆ ಪರ ತಮಿಳುನಾಡು ಜನರ ಒಲವು ಇದೆ ಅಂತೆ. ಯಾವ ಮುಖ ಹಿಡ್ಕೊಂಡು ಹೇಳ್ತಾನೋ ಈ ಅಪ್ಪ ಗೊತ್ತಿಲ್ಲ ಈ ಸಂಸದ. ತಮಿಳುನಾಡಿನ ಜನರ ಒಲವಿದೆಯಂತೆ ಎಡಿಎಂಕೆ ಪರವಾಗಿ. ಗೆದ್ದಿದ್ದೆ 49, 150 ಬಂದಿರೋ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇರೋದು. ದೇವರ ದಯೆಯಿಂದ ಎಡಿಎಂಕೆ ಅಧಿಕಾರಕ್ಕೆ ಹಿಡಿಯಲಿದೆ. ಎಡಿಎಂಕೆ ಸಂಸದ ತಂಬಿ ದೊರೈ ಹೊಸ ಬಾಂಬ್ ಇದು. ಓವರ್ ಕಾನ್ಫಿಡೆನ್ಸ್, ನಮ್ಮದೇ ಸರ್ಕಾರ ಬರುತ್ತೆ ಅಂತ. ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ಳುವಂತ ವದಂತಿಗಳ ನಡುವೆ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಆಗುತ್ತೆ. ಅದು ಏನಾಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ಆದರೆ ಈ ಸ್ಟೇಟ್ಮೆಂಟ್ ಸಹಜವಾಗಿ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. Now so many discussions are going on. That is, I cannot say anything now. Everything will due course of time. We hope that good things will happen. My party, my leader will come back and give that. Alliance with the DMK. No, that what I am telling, this only I can say.
there is the public sentiment is there that ADMK has to come to the power. That is the voters at the time whenever my party leader Edappadi visited, lot of emotion and everything public showed. That we are expecting that may happen due course of time with God's grace. ನೋಡ್ತಾ ಇದೀವಲ್ಲ ಎಂತ ಓವರ್ ಕಾನ್ಫಿಡೆನ್ಸ್ ಇದೆ ಈ ತಂಬಿ ದೊರೆಗೆ. ADMK ಸಂಸದ ನಮ್ಮದೇ ಸರ್ಕಾರ ರಚನೆ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಏನ್ ಹೇಳೋಣ, ತಮಿಳುನಾಡಿನ ಜನರ ಬೆಂಬಲ ಒಲವು ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ. 150 ಸೀಟ್ ಗೆದ್ದಿರೋ ರೇಂಜ್ ಇದು. ಈ ರೇಂಜಿಗೆ ಸ್ಟೇಟ್ಮೆಂಟ್ ವೆಸ್ಟ್ ಬೆಂಗಾಲಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರದ್ದೇ ಬಂದಿಲ್ಲ. ಗೆದ್ದಿರೋ 49 ಸೀಟಿಗೆ ನಮ್ಮದೇ ಸರ್ಕಾರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಚರ್ಚೆಗಳಾಗ್ತಾ ಇದಾವಲ್ಲ, DMK ADMK ಎಲ್ಲೋ ಒಂದ್ ಕಡೆ ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ತಾರೇನೋ ಅನ್ನುವಂಥ ನಿಟ್ಟಿನಲ್ಲಿ ಆ ಚರ್ಚೆಗೆ ಪುಷ್ಟಿಯನ್ನ ನೀಡಿದಂತ ಆಗ್ತಾ ಇದೆ ಇದು. ಯಾಕೆಂದ್ರೆ ADMK ಸರ್ಕಾರ ಬರುತ್ತೆ ಅನ್ನುವಂಥದ್ದು ಬೇರೆ, ನಮ್ಮ ಸಪೋರ್ಟ್ ಇಂದ ಇನ್ನೊಬ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಬೇರೆ. ನಮ್ಮದೇ ಸರ್ಕಾರ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಮೊದಲೇ ಸಾಕಷ್ಟು ಏನೇನೋ ಹೈಡ್ರಾಮಾಗಳು ಆಗ್ತಾ ಇದಾವೆ. ಈ ಸಂದರ್ಭದಲ್ಲಿ ಒಂದು ಹುಳ ಬಿಡೋದು, ಇದೊಂದು ಚರ್ಚೆ ಆಗಲಿ ಅಂತ, ನಾವು ಇದೀವಿ ಅಂತ ತೋರಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ADMK ಸಂಸದ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಆ ರೀತಿಯಾಗಿ ಟ್ವಿಸ್ಟ್ ಅಂಡ್ ಟರ್ನ್ ಅನ್ನ ಕೊಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಉಟ್ಕೊಂಡಿದೆ. ಇದೇ ಸಂದರ್ಭದಲ್ಲಿ ಇವತ್ತು CPM ಮತ್ತು ಒಂದ್ ಕಡೆ CPI VCK ಪಕ್ಷದ ಪ್ರಮುಖ ಸಭೆಗಳಿದಾವೆ. ಇವರೇನಾದ್ರೂ ತೀರ್ಮಾನ ಮಾಡಿ ಇಲ್ಲ ನಾವು ಬೆಂಬಲ TVKಗೆ ಕೊಟ್ಬಿಡ್ತೀವಿ ಅನ್ನುವಂಥದ್ದೇ ನಿರ್ಧಾರ ಆಗಿದ್ದೆ ಆದ್ರೆ ಸರ್ಕಾರ ರಚನೆ ಆಗುವಂಥದ್ದು ಫಿಕ್ಸ್ ಆಗುತ್ತೆ. ಯಾಕೆಂದ್ರೆ ರಾಜ್ಯಪಾಲರು ಇಲ್ಲಿ ಯಾವುದೇ ತೀರ್ಮಾನವನ್ನ ಕೈಗೊಂಡಿಲ್ಲ. ಓಕೆ ಅಪ್ಪ ನೀನ್ ಬೇಡ ಅಂತನೂ ಹೇಳಿಲ್ಲ. ಇಲ್ಲ ಓಕೆ ನಿಮ್ಮ ಹತ್ರ ನಂಬರ್ಸ್ ಇಲ್ಲ ಅಲ್ವಾ, ನಾವು ಹಂಗಾದ್ರೆ ADMKಗೆ DMK ಕೊಟ್ಬಿಡ್ತೀವಿ ಅಂತನೂ ಕೂಡ ಹೇಳಿಲ್ಲ ಇಲ್ಲಿ ರಾಜ್ಯಪಾಲರು. ಸೊ ಅದಕ್ಕೆ ನಾನು ಹೇಳಿದ್ದು, ಯಾವುದೇ ತೀರ್ಮಾನವನ್ನ ಕೈಗೊಂಡಿಲ್ಲ ರಾಜ್ಯಪಾಲರು. ಇನ್ನೂ ಕೂಡ ವಿಜಯ್ ನಂಬರ್ಸ್ ತಗೊಂಡ್ಬರ್ತಾರೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಅಲ್ಲೇ ಇದ್ದಾರೆ. ಒಂದ್ ಕಡೆ ಹೋರಾಟ ಏನೇ ಮಾಡ್ತಿರ್ಬೋದು, ಸುಮ್ಮನೆ ನಮ್ಮ ರಾಜ್ಯದ ಎಕ್ಸಾಂಪಲ್ ಕೊಡೋದಾದ್ರೆ 2018ರಲ್ಲಿ ಇಂಥದ್ದೇ ಪರಿಸ್ಥಿತಿ ಇತ್ತು. ಅತಿ ದೊಡ್ಡ ಪಕ್ಷವಾಗಿದ್ದು ಬಿಜೆಪಿ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ, ಕಾಂಗ್ರೆಸ್ JDS ಅಲೈನ್ಸ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಆದ್ರೆ ಅತಿ ದೊಡ್ಡ ಪಕ್ಷಕ್ಕೆ ಫಸ್ಟ್ ಅವಕಾಶ ಕೊಡ್ಬೇಕಲ್ಲ. ವಜುಭಾಯಿ ವಾಲಾ ಅವರಿದ್ರು ರಾಜ್ಯಪಾಲರು, ಯಡಿಯೂರಪ್ಪನವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಸೊ 15 ದಿನಗಳ ಕಾಲಾವಕಾಶ ಸಿಕ್ಕಿತ್ತು ಅವತ್ತು ಯಡಿಯೂರಪ್ಪನವ್ರಿಗೆ. ರಾಜ್ಯಪಾಲರು ಹೇಳಿದ್ರು 15 ದಿನದ ಒಳಗಾಗಿ ಪ್ರೂವ್ ಮಾಡ್ಕೊಳ್ಳಿ ನಿಮ್ಮ ಬಹುಮತನ ಅಂತ. ರಾತ್ರೋರಾತ್ರಿ ಹೋಗಿದ್ದು JDS ಕಾಂಗ್ರೆಸ್ ನಾಯಕರುಗಳು ಸುಪ್ರೀಂ ಕೋರ್ಟ್ಗೆ ಹೋದ್ರು. ರಾತ್ರೋರಾತ್ರಿ ಕೋರ್ಟ್ ನಡೆಸಿ ಆದೇಶ ಆಗುತ್ತೆ. ಅಲ್ಲಿ ರಾಜ್ಯಪಾಲರ ವಿರುದ್ಧ ತೀರ್ಪು ಅಲ್ಲ, 15 ದಿನ ಬೇಡ, 1 ದಿನದಲ್ಲಿ ಪ್ರೂವ್ ಮಾಡಲಿ ಅಂತ, 24 hours ಅಲ್ಲಿ ಪ್ರೂವ್ ಮಾಡಲಿ ಅಂತ ಹೇಳ್ತಾರೆ. ಅವಾಗ ಆಗಿಲ್ಲ ಯಡಿಯೂರಪ್ಪನವ್ರಿಗೆ, ರಿಸೈನ್ ಮಾಡಿದ್ರು ಅವರು. ಸೊ ಅಂತಹ ಒಂದು ಕಾನ್ಸಿಕ್ವೆನ್ಸಸ್ ಆಗಬಾರ್ದು ಅನ್ನುವಂಥದ್ದು ಇದೆಯಾ ರಾಜ್ಯಪಾಲರ ತಲೆಯಲ್ಲಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕೆಂದ್ರೆ ಓಕೆ ಇವಾಗ ಅವಕಾಶ ಕೊಟ್ಬಿಟ್ಟು ಆನ್ ದಿ ಫ್ಲೋರ್ ಈಗ ಕೋರ್ಟ್ಗೆ ಏನಾದರೂ ADMK DMK ಅವ್ರು ಹೋಗ್ಬಿಟ್ರೆ, ಸುಪ್ರೀಂ ಕೋರ್ಟ್ ಕರ್ನಾಟಕದಲ್ಲಿ ಆದ ರೀತಿಯಲ್ಲಿ ನಾನು ಸೂಚನೆ ಕೊಟ್ರೆ, ಆನ್ ದಿ ಫ್ಲೋರ್ ಪ್ರೂವ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ವಿಜಯ್ಗೆ ಅದು ಸಹಜವಾಗಿ ಪ್ರಶ್ನೆಗಳು ಬರ್ತವೆ. ಸೊ ಹೀಗಾಗಿನೇ ಕಾಯ್ತಾ ಇದ್ದಾರಾ ರಾಜ್ಯಪಾಲರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರುವಂಥದ್ದು. ಮತ್ತೊಂದ್ ಕಡೆ ಬೇರೆ ಬೇರೆ ಡೆವಲಪ್ಮೆಂಟ್ಸ್ಗಳಂತೂ ಬೇಜಾನಾಗ್ತಾ ಇದೆ. DMK ADMK ಏನಾದರೂ ಸರ್ಕಾರ ರಚನೆ ಮಾಡಿದ್ದೇ ಆದರೆ 107 ಜನ TVK ಶಾಸಕರಿದಾರಲ್ಲ ಅವರೆಲ್ಲರೂ ರಾಜೀನಾಮೆ ಕೊಟ್ಬಿಡ್ತಾರೆ ಅನ್ನುವಂಥ ರೀತಿಯಲ್ಲಿ ಥ್ರೆಟ್ ಆಗ್ತಾ ಇದ್ದಾರೆ ಅನ್ನುವಂಥ ಒಂದು ಸುದ್ದಿನೂ ಕೂಡ ಹರಿದಾಡ್ತಾ ಇದೆ. ದಸ್ಟ್ ಈಸಿನಾ? ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಚಾಲೆಂಜಸ್ ಇದಾವೆ. DMK ಅವರು ಹೇಳ್ತಾ ಇದ್ದಾರೆ ನಾವು ವಿರೋಧ ಪಕ್ಷದಲ್ಲಿ ಕೂರಕ್ಕೆ ರೆಡಿ ಅಂತ. ಬಹಿರಂಗವಾಗಿ ಆ ಸ್ಟೇಟ್ಮೆಂಟ್ ಬರ್ತಾ ಇದೆ. ಬಟ್ ಒಳಗೊಳಗೆ ಏನಾಗ್ತದೆ ಅಂತ ಗೊತ್ತಿಲ್ಲ. 10ನೇ ತಾರೀಕುವರೆಗೂ ಯಾವುದೇ ಶಾಸಕರು ಚೆನ್ನೈ ಬಿಟ್ಟು ಕದಲ್ಬೇಡಿ ಅಂತ ಹೇಳಿದ್ದಾರೆ ಸ್ಟಾಲಿನ್. ನಿನ್ನೆ ನಡೆದಂತ ಸಭೆಯಲ್ಲಿ ಯಾರು ಎಲ್ಲೂ ಹೋಗ್ಬೇಡಿ, 10ನೇ ತಾರೀಕುವರೆಗೂ ಇಲ್ಲೇ ಇರಿ ಅಂತ ಹೇಳಿದ್ದಾರೆ. ಮತ್ತೊಂದ್ ಕಡೆ ನಾವು ಆಪೋಸಿಷನ್ ಅಲ್ಲಿ ಕೂರಕ್ಕೆ ರೆಡಿ ಇದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಹಿರಂಗವಾಗಿ ಹೇಳ್ತಾ ಹಿಂಬಾಗಿಲಿನಿಂದ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆಯಾ? ಈ ಪ್ರಶ್ನೆಗಳು ಕಾಡ್ತಾ ಇರುವಂಥದ್ದು. ಸೊ ಹೀಗಾಗಿನೇ ತಮಿಳುನಾಡಿನ ರಾಜಕಾರಣ ಕ್ಷಣಕ್ಕೊಂದ ರೀತಿಯಲ್ಲಿ ತಿರುವನ್ನ ಪಡ್ಕೊಳ್ತಾ ಇದೆ. ಏನಾಗುತ್ತೆ? ಯಾಕಂದ್ರೆ 107 ಶಾಸಕರು TVK ಅವರಿದ್ದಾರೆ, ಅದರ ಜೊತೆಗೆ 5 ಜನ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ
ಕಾಂಗ್ರೆಸ್ನ MLC ಹಾಗೆ ಹಿರಿಯ ಪತ್ರಕರ್ತರಾಗಿದ್ದಂಥ ಶಿವಕುಮಾರ್ ಸರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಟು ದ ಶೋ ಸರ್. ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು ತಮಿಳುನಾಡಿನ ರಾಜಕಾರಣ. ಸಹಜವಾಗಿ ಈಗ ರಾಜ್ಯಪಾಲರ ನಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ. ಇದನ್ನು ಹೇಗೆ ನೋಡ್ಬೋದು? ಸಾಂವಿಧಾನಿಕ ಬಿಕ್ಕಟ್ಟು ಅಂತನಾ, ಇಲ್ಲ ರಾಜ್ಯಪಾಲರು ತಮ್ಮ ಪ್ರೋಸೆಸ್ ಏನಿರುತ್ತೆ ಅದನ್ನ ಮಾಡ್ತಾ ಇದ್ದಾರೆ ಅಂತಾನ? ಇಲ್ಲ, ಅದನ್ನ TVK ಇರ್ಬೋದು, ಅಪೋಸಿಷನ್ ಪಾರ್ಟೀಸ್ ಇರ್ಬೋದು, ಇದು ರಾಜ್ಯಪಾಲರು ಈಸ್ ಗೋಯಿಂಗ್ ಓವರ್ ಬೋರ್ಡ್ ಅಂತ ಅಲಿಗೇಷನ್ಸ್ ಬರ್ತಾ ಇದೆ. ಇನ್ನೊಂದು ಕಡೆ ಏನು ಸಂವಿಧಾನದಲ್ಲಿ ಅವಕಾಶ ಇದೆ ಅದನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಗವರ್ನರ್ ಅವರು ನಿನ್ನೆ ಒಂದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಆದ್ರೆ ಇತ್ತೀಚಿನ ವರ್ಷಗಳವರೆಗೂ 1952ರಲ್ಲಿ ಇದೇ ತಮಿಳುನಾಡಲ್ಲಿ ರಾಜಾಜಿಯವರು ಮೆಜಾರಿಟಿ ಇಲ್ಲದೆ ಇರುವಾಗ ಆವತ್ತು ಆ ಕನ್ವೆನ್ಷನ್ ಸ್ಟಾರ್ಟ್ ಆಗಿದ್ದು. ಅದಾದ ನಂತರ 62ರಲ್ಲಿ ರಾಜಸ್ಥಾನದಲ್ಲಿ ಇರ್ಬೋದು, ಅದಾದ ನಂತರ 96 ಇರ್ಬೋದು, 98 ಇರ್ಬೋದು, 99 ಇರ್ಬೋದು. ಈ ತರ ನಾವು ನೋಡ್ಕೊಂಡ್ ಬಂದಾಗ ಇತಿಹಾಸನ ಈ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಮತ್ತೆ ರಾಷ್ಟ್ರದಲ್ಲಿ ಆಗಿರುವಂತಹ ಡೆವಲಪ್ಮೆಂಟ್ಸ್ ನೋಡ್ಕೊಂಡ್ ಬಂದಾಗ ಕನ್ವೆನ್ಷನಲ್ ಆಗಿ ಅವ್ರಿಗೆ ಯಾರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರ್ತಾರೆ ಅವ್ರನ್ನ ಫ್ಲೋರ್ ಆಫ್ ದಿ ಹೌಸ್ ಕರೆದು ನೀವು ಸರ್ಕಾರನ ರಚನೆ ಮಾಡಿ ನೀವು ಇಷ್ಟು ದಿನದಲ್ಲಿ ನೀವು ಮೆಜಾರಿಟಿನ ಪ್ರೂವ್ ಮಾಡಿ ಅಂತ ಕೊಟ್ಟಿರೋದು ಅವಕಾಶಗಳು ನೋಡಿದೀವಿ. ಯಾಕಂದ್ರೆ ಆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಂದಾಗ ಕರೆದ್ರು. KR ನಾರಾಯಣನ್ ಒನ್ ಆಫ್ ದಿ ಬೆಸ್ಟ್ ಪ್ರೆಸಿಡೆಂಟ್ ಆಫ್ ದಿಸ್ ಕಂಟ್ರಿ, ಅವರೇನೆ ಅದನ್ನ ಪಾಲನೆ ಮಾಡಿ, ಇಲ್ಲಾಂದ್ರೆ ನೀವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದೀರಿ, ನೀವು ಬಂದು ಅದಾದ ನಂತರ 13 ದಿನ 13 ತಿಂಗಳು ಈ ತರ ಎಲ್ಲ ಸರ್ಕಾರಗಳು ನಡೆಯಿತು. ಅದು ರಾಜ್ಯದಲ್ಲೂ ಬೇರೆ ಬೇರೆ ರಾಜ್ಯಗಳಲ್ಲೂ ಇದೇ ತರ ಆಗಿದೆ. ಮಣಿಪುರದಲ್ಲಿರ್ಬೋದು, ಗೋವಾದಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಈ ತರ 10 ಉದಾಹರಣೆಗಳು ಇದಾವೆ. ಜನಕ್ಕೆ 2018ರಲ್ಲಿ ಏನಾಗಿತ್ತು ಅಂತ ಸ್ವಲ್ಪ ಇಂಟ್ ಕೊಟ್ಟು ನಾನು ಮಾತಾಡ್ತಿದ್ದೆ, ಅದನ್ನ ಕ್ಲಿಯರ್ ಕಟ್ ಆಗಿ 2000 ಇಲ್ಲ ಅದನ್ನ ಯಾಕಂದ್ರೆ 18ನೇ ಇಸ್ವಿಯಲ್ಲಿ 2018ರಲ್ಲಿ ನಡೆದಂತದ್ದು ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ. ವಾಜಪೇಯಿ ಅವರು ಯಡಿಯೂರಪ್ಪನವ್ರಿಗೆ ಮೆಜಾರಿಟಿ ಇಲ್ಲದೆ ಇದ್ದಿದ್ರೇನು ಅವ್ರನ್ನ ಕರೆದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತ ಅಂದ್ಬಿಟ್ಟು ಅವ್ರಿಗೆ ಪ್ರಮಾಣ ವಚನ ಸ್ವೀಕರಿಸಿ 15 ದಿನ ಅವಕಾಶ ಕೊಟ್ಬಿಟ್ರು. ಇವತ್ತು 15 ದಿನ ಅವಕಾಶ ಕೊಟ್ಟಿದ್ದಕ್ಕೆ ಏನು ಆರ್ಸ್ ಟ್ರೇಡಿಂಗ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು JDS ಮತ್ತೆ ಏನು ಕಾಂಗ್ರೆಸ್ನವ್ರು ಏನಿದ್ರು 135ಕ್ಕಿಂತ ಹೆಚ್ಚು 115ಕ್ಕಿಂತ ಹೆಚ್ಚು ಸೀಟ್ಗಳಿತ್ತು ಅವ್ರ ಹತ್ರ. ಹಂಗಾಗಿ ಅವರು ನಮ್ಗೆ ಇದು ಆತಂಕಕಾರಿಯಾಗಿದೆ, ಈ ತರ ಆಗಿದೆ ಅಂತ ಚಾಲೆಂಜ್ ಮಾಡಿದಾಗ 24 ಅವರ್ಸ್ ಓವರ್ ನೈಟ್ ನೀವು 24 ಗಂಟೆಯಲ್ಲಿ ಮಾಡ್ಬೇಕು ಅಂದಾಗ ಯಡಿಯೂರಪ್ಪನವರು ಈ ಬೋರ್ಡ್ ಈ ರಿಸೈನ್ಡ್. ಯಾಕಂದ್ರೆ ಅವರು ರಿಸೈನ್ ಮಾಡ್ಬಿಟ್ಟು ಹೋದಂತ ಉದಾಹರಣೆ ನಾವು ನೋಡ್ತಾ ಇದೀವಿ. ಯಾಕಂದ್ರೆ 15 ದಿನ ಯಾವುದೇ ಸರ್ಕಾರಕ್ಕೆ ಒಂದು 15 ದಿನ ಟೈಮ್. ಇವತ್ತು ವಿಜಯ್ ಅವರಿಗೆ ಆ ತರ ಏನಾದ್ರು ಅವಕಾಶ ಕೊಟ್ಟು 3 ದಿನದಲ್ಲೋ ಒಂದು ವಾರದೊಳಗಡೆ ನೀವು ಪ್ರೂವ್ ಮಾಡಬೇಕು ಅಂತ ಅಂದ್ಬಿಟ್ಟು ಕೊಡ್ಬೋದಾಗಿತ್ತು. ಆದ್ರೆ ಈ ಎಕ್ಸಾಂಪಲ್ ಇರ್ಬೋದು, ಇಲ್ಲ ಬೊಮ್ಮಾಯಿ ಅವ್ರ ಕೇಸಲ್ಲಿ. ಯಾಕಂದ್ರೆ ಇದು ನ್ಯೂಲಿ ಫಾರ್ಮ್ಡ್ ಗವರ್ನಮೆಂಟ್ ಈಗ ಬರ್ತಾ ಇರೋದು, ನ್ಯೂಲಿ ಎಲೆಕ್ಟೆಡ್ MLAs ಈಗ ಸರ್ಕಾರ ಬರ್ತಾ ಇರೋದು. ಹಂಗಾಗಿ ಪ್ರೆಸಿಡೆಂಟ್ ರೂಲ್ಗೆ ಬೇರೆ ವಿಚಾರಕ್ಕೆ ಇವೆಲ್ಲ ಏನು ಆತಂಕಗಳು, ಈ ಯಾವುದೇ ತರದ ಅವಕಾಶಗಳು ಇರೋದಿಲ್ಲ. ಯಾಕಂದ್ರೆ ಸರ್ಕಾರ ಫಾರ್ಮ್ ಆಗ್ಬೇಕು ಈಗ. ಹಂಗಾಗಿ ಇವತ್ತು 105 ಇದೆ, ಇವತ್ತು 6, ಇನ್ನು 6 ಬೇಕಾಗಿದೆ. ಅವ್ರಿಗೆ 6 ದಿನದಲ್ಲೋ 5 ದಿನದಲ್ಲೋ ಪ್ರೂವ್ ಮಾಡದೇ ಇದ್ರೆ ರಿಸೈನ್ ಮಾಡ್ಬಿಟ್ಟು ಹೋಗ್ತಾರೆ. ರಿಸೈನ್ ಮಾಡ್ಬಿಟ್ಟು ಹೋದಾಗ ಆವಾಗ ಪ್ರೆಸಿಡೆಂಟ್ಗೆ ಅವಕಾಶ ಇರುತ್ತೆ. ಇನ್ನು ಬೇರೆ ಅಪೋಸಿಷನ್ ಪಾರ್ಟೀಸ್ ಏನಿದಾವೆ ಅವ್ರೇನಾದ್ರು ಲೆಟರ್ ತಗೊಂಡ್ಬಿಟ್ಟು ಕೊಡ್ತಾರೆ, ಅವಕಾಶಗಳೇನು ಇದೆಯಾ, ಇಲ್ಲ ಸರ್ಕಾರ ಏನು ಹೌಸ್ ನ ಸಸ್ಪೆಂಡೆಡ್ ನಾಮಿನೇಷನ್ ಅಲ್ಲಿ ಇಡಬೇಕಾಗುತ್ತಾ, ಏನೋ ಒಂದು ಕನ್ಸೆನ್ಸಸ್ ಬರೋವರೆಗೂ ಅನ್ನೋ ಒಂದು ಅವಕಾಶಗಳಿಗೆ ಬಹಳ ಅವಕಾಶ ಇದೆ. ಇವತ್ತೇನಾಗಿದೆ, ಗವರ್ನರ್ ಇವಾಗೆಲ್ಲ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ಸ್ ಆಗ್ಬಿಟ್ಟಿರೋದ್ರಿಂದ ಈ ಗವರ್ನರ್ ನಡೆಗಳನ್ನೇ ಇವತ್ತು ಬಹಳ ದೊಡ್ಡ ಚರ್ಚೆಗಳಾಗ್ತಾ ಇದಾವೆ. ಈಗಾಗಲೇ ಬೇಕಾದಷ್ಟು ವ್ಯಾಖ್ಯಾನಗಳಾಗ್ತಾ ಇದಾವೆ. ಗವರ್ನರ್ ಅವರು ಹೇಳಿದ್ದಾರೆ ನನಗೆ ನಂಬಿಕೆ ಇಲ್ಲ 118. ಇವ್ರಿಗೆ ನಂಬಿಕೆ ಬರ್ಬೇಕಂತೇನಿಲ್ಲ, ನಂಬಿಕೆ ಅಲ್ಲಿ ಬರ್ಬೇಕು ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿ. ಜನ ತೀರ್ಮಾನ ಮಾಡ್ತಾರೆ. ರಾಜಭವನದಲ್ಲ, ಅಂದ್ರೆ ಈಗಿರುವಂತ ಲೋಕಭವನದಲ್ಲ ತೀರ್ಮಾನ ಆಗ್ಬೇಕಾಗಿರುವಂತದ್ದು, ಆನ್ ದ ಫ್ಲೋರ್ ತೀರ್ಮಾನ ಆಗ್ಬೇಕು ಅಂತ. See, governor is a constitutional head. He can't dictate what should be done by any government. ಯಾಕಂತಂದ್ರೆ ಅವರು ಈ ತರದ ಒಂದು ಪ್ರೆಸಿಡೆಂಟ್ ನ ಮಾಡ್ಕೊಂಡು ಹೊರಟೋಗ್ಬಿಟ್ರೆ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಇವತ್ತು ಇಡೀ ತಮಿಳುನಾಡಿನ ಜನ ನೋಡ್ತಾ ಇದ್ದಾರೆ, ಇಡೀ ದೇಶದ ಜನ ನೋಡ್ತಾ ಇದ್ದಾರೆ ಏನಾಗ್ತಾ ಇದೆ, ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಹಂಗಾಗಿ ಇವತ್ತು ಸರ್ಕಾರ ಏನು ಪ್ರೆಸಿಡೆಂಟ್ ಅವರು ಇಂಟರ್ವ್ಯೂನ್ ಆಗಬೇಕಾಗುತ್ತೆ. ಇವತ್ತು ಪ್ರೆಸಿಡೆಂಟ್ ಅವರು ಇಂಟರ್ವ್ಯೂನ್ ಆಗಿ ಅವ್ರಿಗೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಏನು ಕೊಡಬೇಕಾಗಿತ್ತು ಅವಕಾಶ ಕೊಡಬೇಕು. ಈ ತರದ ಒಂದು ವಿಜಯ್ ಎಲ್ಲೋ ತರಾತುರಿ ಮಾಡ್ಬಿಟ್ರ ಅಂತ ಈ ವಿಚಾರದಲ್ಲಿ. ಯಾಕೆಂದ್ರೆ ಅವ್ರದೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಅವ್ರು ಹೋಗಿಲ್ಲ ಅಂದ್ರೂ ರಾಜ್ಯಪಾಲರು ಇವ್ರನ್ನೇ ಕರಿಬೇಕಾಗಿತ್ತು.
ತರಾತುರಿ ಮಾಡ್ಕೊಂಡ್ಬಿಟ್ರ, ಇಲ್ಲ ಹೋಗುವಂತ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳುವಂತ ಸಂದರ್ಭದಲ್ಲಿ ನೋಡಿ ನನ್ನ ಹತ್ರ ಫುಲ್ ನಂಬರ್ ಇದೆ, ಸೊ ನನಗೆ ಅವಕಾಶ ಕೊಟ್ಬಿಡಿ, ಫುಲ್ ನಂಬರ್ಸ್ ಇದೆ. ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಂಬರ್ಸ್ ಅಷ್ಟೇ ಅಲ್ಟಿಮೇಟ್ ಅಲ್ವಾ? ಸೊ ಫುಲ್ ನಂಬರ್ಸ್ ಹೊಂದಿಸ್ಕೊಂಡು ಹೋಗ್ಬಿಟ್ಟಿದ್ರೆ ಪ್ರಾಬ್ಲಮ್ ಇರ್ತಿರ್ಲಿಲ್ವೇನೋ? ಇಲ್ಲ, ವಿಜಯ್ ತರಾತುರಿಯಲ್ಲಿ ಏನು ಹೋಗಿಲ್ಲ. ಯಾಕಂತಂದ್ರೆ ಚುನಾವಣೆ ಆಗಿ 3ನೇ ದಿನಕ್ಕೆ ಅವರು ರಾಜ್ಯಪಾಲರನ್ನ ಭೇಟಿಯಾಗಿದ್ದು, ಒಂದು ಅವ್ರಿಗೆ ಬಹಳ ಕಾನ್ಫಿಡೆಂಟ್ ಆಗಿತ್ತು. ಯಾಕಂದ್ರೆ ಅವರು ಕಾಂಗ್ರೆಸ್ನವ್ರಿಗೆ ಲೆಟರ್ ಬರೆದಿದ್ರು, ಕಮ್ಯುನಿಸ್ಟ್ನವ್ರಿಗೆ ಲೆಟರ್ ಬರೆದಿದ್ದಾರೆ, VKCಗೆ ತಿರುಮಾವಳವ್ರಿಗೆ ಲೆಟರ್ ಬರೆದಿದ್ರು. ಹಂಗಾಗಿ ಅವರು ಲೆಟರ್ ಬರೆದಿರೋದ್ರಿಂದ ಅವರು ನಾನು ಒಂದು ಸೆಕ್ಯುಲರ್ ಸರ್ಕಾರ ಮಾಡ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಯಾವುದೇ ತರಹದ ಕಾಂಪ್ರಮೈಸ್ ಇಲ್ಲ ಅಂತ ಅನ್ಬಿಟ್ಟು ಮೊದಲಿಂದ ಹೇಳ್ಕೊಂಡ್ ಬಂದಿದ್ರಿಂದ ಅವ್ರಿಗೊಂದು ಎಲ್ಲೋ ಒಂದು ವಿಂಡೋ ಓಪನ್ ಆಗುತ್ತೆ ಅನ್ನೋ ಒಂದು ಅವಕಾಶ ಇತ್ತು. ನೀವ್ ಹೇಳ್ದಂಗೆ ಗವರ್ನರ್ ಅವರೇ ಅವ್ರನ್ನ ಕರಿಬೇಕಾಗಿತ್ತು, ಅದ್ಯಾಕೆ ಕರೀಲಿಲ್ಲ ಅಂತ ಗೊತ್ತಿಲ್ಲ. ಒಂದು ಆಮೇಲೆ ಎರಡನೇದಾಗಿ ಅವರು ಲೆಟರ್ಸ್ ಬರೋವರೆಗೂ ಸ್ವಲ್ಪ ಕಾಯ್ಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಅಕಸ್ಮಾತ್ ಏನಾದ್ರು ಇವರು ಗವರ್ನರ್ ಅವರು ಈ ತರ ನಡೆ ಮಾಡ್ತಾರೆ ಅಂತ ಅವ್ರಿಗೂ ಗೊತ್ತಿರಲಿಲ್ಲ. ಯಾಕಂತಂದ್ರೆ ಅವ್ರಿಗೆ ಯಾರು ಅಡ್ವೈಸ್ ಮಾಡ್ತಾ ಇದಾರೆ ಏನು, ಯಾಕಂದ್ರೆ ಹೊಸ ಪೊಲಿಟಿಕಲ್ ಪಾರ್ಟಿ ಅವ್ರಿಗೆ ಅವರು ಕನ್ಸಲ್ಟ್ ಮಾಡಿರ್ತಾರೆ ಏನ್ ಮಾಡ್ಬೇಕು ಏನು ಅಂತ ಅನ್ಬಿಟ್ಟು. ಇದುವರೆಗೂ ನಡ್ಕೊಂಡ್ ಬಂದಿರುವಂತ ಒಂದು ಕನ್ವೆನ್ಷನ್ ಮೇಲೆ ಆ ನಂಬಿಕೆ ಮೇಲೆ ವಿಜಯ್ ಅವರು ಹೋಗಿರ್ತಾರೆ ಅಷ್ಟೇನೆ. ಎಲ್ಲಾ ಕಡೆನೂ 1962ರಿಂದ 52ರಿಂದ 2022ವರೆಗೂ ನಡ್ಕೊಂಡ್ ಬಂದಿರುವಂತ ಕನ್ವೆನ್ಷನ್ ನನಗೂ ಅಪ್ಲೈ ಆಗುತ್ತೆ ಅಂತ ಹೋದ್ರು. ಆದ್ರೆ ಗವರ್ನರ್ ಅವರು ಒಂದು ಡಿಫರೆಂಟ್ ಸ್ಟ್ಯಾಂಡ್ ತಗೊಂಡಿದ್ದು ಇಟ್ಸ್ ವೆರಿ ಅನ್ಫಾರ್ಚುನೇಟ್. ರಾಜ್ಯಪಾಲರು ಇಲ್ಲಿ ಯಾವುದೇ ರೀತಿಯಾದಂತ ತೀರ್ಮಾನನೇ ಕೈಗೊಂಡಿಲ್ಲ ಅಲ್ವಾ? ಓಕೆ, ಮ್ಯಾಜಿಕ್ ನಂಬರ್ ತಗೊಂಬನ್ನಿ ಅಂತ ಹೇಳ್ತಾ ಇದಾರೆ, ಇಲ್ಲ ಅಂತಲ್ಲ. ಆದ್ರೆ ಓಕೆ ಅಪ್ಪ, ನಿನ್ನ ಹತ್ರ ಮ್ಯಾಜಿಕ್ ನಂಬರೇ ಇಲ್ಲ, ನಾವು ADMK ಕರಿತೀವಿ, DMK ಕರಿತೀವಿ ಅನ್ನುವಂಥದ್ನು ಕೂಡ ಏನ್ ಹೇಳಿಲ್ಲ. ಅವಕಾಶ ಕೊಡ್ತಾ ಇದಾರೆ ವಿಜಯ್ಗೆ, ಓಕೆ ತಗೊಂಬನ್ನಿ ಅಂತ. ಹಂಗೆ ಗವರ್ನರ್ ಅವರು ADMK DMK ಕರೆಯಕ್ ಆಗೋದಿಲ್ಲ. ಯಾಕಂತಂದ್ರೆ ಅದನ್ನ ಇಟ್ ವಿಲ್ ನಾಟ್ ಏನು ಲೋಕಲ್ ಸ್ಟ್ಯಾಂಡ್ ಇರೋದಿಲ್ಲ. ಯಾಕಂತಂದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗ್ಬಿಟ್ಟು ಇನ್ಯಾರನ್ನ ಕರೆಯಕ್ಕೆ ಇಫ್ ಅಟ್ ಆಲ್ ವಿಜಯ್ ಫೇಲ್ಸ್ ಆಗ ಆಪ್ಷನ್ ಓಪನ್ ಆಗುತ್ತೆ ಹೊರತು ವಿಜಯ್ಗೆ ಸರ್ಕಾರ ಮಾಡೋವರೆಗೂ, ಇಲ್ಲಾಂದ್ರೆ ADMK DMK ಒಂದಾಗಿ ಅವರಿಬ್ರು ಸೇರಿ ಲೆಟರ್ ತಗೊಂಡ್ಬಂದು ಸಿಗ್ನೇಚರ್ ಎಲ್ಲ ಮಾಡಿ ತಗೊಂಡ್ಬಂದು ಕೊಡೋವರೆಗೂ ಇದು ಬಗೆಹರಿಯೋದಿಲ್ಲ. ಯಾಕಂತಂದ್ರೆ ಈಗ ಗವರ್ನರ್ ಏನು ಸ್ಟ್ಯಾಂಡ್ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ರಿ ನೀವು, ಆದ್ರೆ ಈ ಒಂದು ಸರ್ಕಾರ ಬರ್ದೇ ಇರಂಗೆ ಇಷ್ಟು ದಿನಗಳ ಕಾಲ ತಡೆಯೋದೇನೆ ಅದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೊಂದ್ ಕಡೆ ಈಗ ಗವರ್ನರ್ ಏನ್ ಮಾಡ್ತಾರೋ, ವಿಜಯ್ ಇವತ್ತು ಹೊಂದಿಸ್ಕೊಳ್ತಾರೋ, ಯಾವ ಪಕ್ಷದವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೋ ಅದೆಲ್ಲ ಒಂದ್ ಕಡೆ ಆದ್ರೆ, ಮತ್ತೊಂದು ರೀತಿಯಲ್ಲಿ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಬರ್ತಾ ಇರುವಂತದ್ದು ಅಂದ್ರೆ ತಮಿಳುನಾಡಲ್ಲಿ DMK ADMK ಒಂದಾಗ್ಬಿಡ್ತಾರಾ ಅನ್ನುವಂತ ರೀತಿಯಲ್ಲಿ. ಆಲ್ಮೋಸ್ಟ್ 1967ರಿಂದ ಹತ್ತತ್ರ 6 ದಶಕಗಳಿಂದ ರೈವಲ್ರಿ ಯಾವ ರೀತಿಯಾಗಿದೆ ಗೊತ್ತಿರುವಂತದ್ದೇ. DMK ADMK ನಡುವೆ ಎಂತಹ ಜಿದ್ದಿದೆ ಎಲ್ರಿಗೂ ಗೊತ್ತಿರುವಂತದ್ದೇ. ಇಂತಹ ಸಂದರ್ಭದಲ್ಲಿ ಇಂಥ ಪಾರ್ಟಿಗಳು ಒಂದಾಗ್ಬಿಡ್ತಾವ ಅಂತ ಚಾನ್ಸಸ್ ಇದೆಯಾ? ಅದ್ರ ಬಗ್ಗೆ ನೋಡಿದ್ರೆ ಇದು ತಮಿಳುನಾಡಿನ ಹಿಸ್ಟ್ರಿ ಮತ್ತೆ ಪೊಲಿಟಿಕಲ್ ಹಿಸ್ಟ್ರಿ ಗೊತ್ತಿರೋದು ಯಾರಾದ್ರೂ ಹೇಳಿದ್ರೆ ದೇ ವಿಲ್ ಲಾಫ್ ಅಟ್ ದಿಸ್ ADMK ಅಂಡ್ DMK. ಯಾಕಂತಂದ್ರೆ ಇವತ್ತು DMK ಇಂದ ಇವರು 1972 ಅಲ್ಲಿ MGR ನ ಹೊರಗಡೆ ಹಾಕಿದಾಗ ಏನಕ್ಕೆ ಪ್ರಾಹಿಬಿಷನ್ ವಿಚಾರದಲ್ಲಿ, ಅಣ್ಣಾದವರ ಐಡಿಯಾಲಜಿ ವಿಚಾರದಲ್ಲಿ ಮತ್ತೆ ಅಕೌಂಟಬಿಲಿಟಿ ಇರಬೇಕು ಅಂತ ಏನು ಈ ವಾಸ್ ಅ ಟ್ರೆಷರರ್, ಏನು MGR DMK ಟ್ರೆಷರರ್ ಆಗಿದ್ರು ಅವರು ಫಿಲಿಂ ವರ್ಲ್ಡ್ ಅಲ್ಲಿ ಇರುವಂತ ಒಂದು ಪಬ್ಲಿಸಿಟಿನ ಅವರು ಬೆಳೆದಂತ ಕರಿಷ್ಮಾನ ನೋಡಿ ಅಲ್ಲಿ ಡಿಫರೆನ್ಸ್ ಸ್ಟಾರ್ಟ್ ಆಗಿತ್ತು. ಇದನ್ನ ಕೇಳಿದಾಗ ಅಕೌಂಟಬಿಲಿಟಿ ಇರಬೇಕು ಅಂದಾಗ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಸಸ್ಪೆಂಡ್ ಮಾಡಿ ಅವರು ಪೊಲಿಟಿಕಲ್ ಪಾರ್ಟಿ ಲಾಂಚ್ ಆಗೋಕ್ ಮೊದಲು ಮುರುಳಿಸೋಳಿ ಮಾರನ್ ತೀರೋದ್ರು, ಅಂದ್ರೆ ದಯಾನಿಧಿ ಮಾರನ್ ತಂದೆ, ಅವರಿಂದ ಹಿಡಿದು ಪೆರಿಯಾರಿಂದ ಹಿಡಿದು ಎಲ್ಲರನ್ನು ಹೋಗಿ ಏನು ಒಂದು 8-10 ಜನ ಟ್ರೈ ಮಾಡಿ ಅವ್ರಿಗೆ ಈಗ ಇಲ್ಲ ನಾನು ಪೊಲಿಟಿಕಲ್ ಪಾರ್ಟಿ ಲಾಂಚ್ ಮಾಡಬೇಡಿ ಅಂತಾರೆ. ಆದ್ರೆ ಪೊಲಿಟಿಕಲ್ ಪಾರ್ಟಿ MGR ಲಾಂಚ್ ಮಾಡಿದಾಗ ಇದ್ರಲ್ಲೇ ಯಾರು ರಾಜಿ ಮಾಡಕ್ ಹೋಗಿದ್ರು ಅದ್ರಲ್ಲಿ 2-3 ಜನ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಅದ್ರಲ್ಲಿ ದೊಡ್ಡ ಹಿಸ್ಟ್ರಿ ಇದೆ. ಅದು ಅದಾದ ನಂತರ ದೇ ಹ್ಯಾವ್ ನಾಟ್ ಸೀನ್ ಐ ಇನ್ ಐ. ಯಾಕಂದ್ರೆ ಜಯಲಲಿತಾ ಜೈಲ್ಗೆ ಹೋಗಿದ್ದಿರ್ಬೋದು, ಕರುಣಾನಿಧಿನ ಜೈಲಿಗೆ ಕಳಿಸಿದಿರ್ಬೋದು, ಆಮೇಲೆ ಕೇಸ್ಗಳು ಫೈಟ್ ಮಾಡಿದ್ದಿರ್ಬೋದು, ನೂರಾರು ಏನು ಒಡೆದಾಟಗಳಾಗಿರೋದು. ಯಾಕಂದ್ರೆ ಒಬ್ರು ಅಲ್ಲಿ, ಯಾಕಂದ್ರೆ ದ್ರಾವಿಡನ್ ಪೊಲಿಟಿಕಲ್ ಪಾರ್ಟಿ ಎರಡು ಇದ್ರೇನೆ ಸೈದ್ಧಾಂತಿಕವಾಗಿ ಕರ್ನಾಟಕದಲ್ಲಿ ಬೇಕಾದ್ರೆ ಅದೆಲ್ಲ ಹೇಳ್ಬೋದು. 9 ಗಂಟೆಗೆ ಒಂದು ಪಾರ್ಟಿ, 12 ಗಂಟೆಗೆ ಒಂದು ಪಾರ್ಟಿ, ಸಾಯಂಕಾಲ 6 ಗಂಟೆ ಒಂದು ಪೊಲಿಟಿಕಲ್ ಪಾರ್ಟಿಗೆ ಸೇರ್ಕೊಳೋ ನಾವು ಜನನ ನೋಡ್ತಾ ಇದೀವಿ. ಅಲ್ಲಿ ಆ ತರದ ಅವಕಾಶ ಇಲ್ಲ. ಯಾಕಂದ್ರೆ ಐಡಿಯಾಲಜಿಕಲಿ ಅವರೆಲ್ಲ ಒಂದು ಸೈದ್ಧಾಂತಿಕ ವಿಚಾರದಲ್ಲಿ ಒಂದು ಪಕ್ಷ ಕಟ್ತಾ ಇರೋದು. ಈಗ ಏನಾಗಿದೆ, 6 ದಶಕಗಳ ಹೋರಾಟ. ಇವರು ADMK ವಿರುದ್ಧನೇ ಸ್ಟಾಲಿನ್ ಅವ್ರು ಗೆದ್ದಿದ್ದು. ಇನ್ ಕೇಸ್ ಇವತ್ತು ಸ್ಟಾಲಿನ್ ಈ 2 ದಿನದಿಂದ ಆಗ್ತಾ ಇರುವಂತ ಬೆಳವಣಿಗೆಗಳು ನಿಜಾನ ಸುಳ್ಳು ಗೊತ್ತಿಲ್ಲ, ಆದ್ರೆ ಇಡೀ ಪಾರ್ಟಿ ಕೇಡ್ರಸ್ ಏನ್ ಹೇಳ್ತಾ ಇದಾರೆ, ನೀವ್ ಯಾವ ಕಾರಣಕ್ಕೂ ADMK ಜೊತೆ ಹೋಗ್ಬಾರ್ದು ಅಂತ. ಅಕಸ್ಮಾತ್ ಏನಾದ್ರು ಅವ್ರೇನಾದ್ರು ಒಂದಾದ್ರೆ ವಿಜಯ್ನ
ಅನ್ಡಿಸ್ಪ್ಯೂಟೆಡ್ ಲೀಡರ್ ಆಗ್ಬಿಡ್ತಾನೆ. ಯಾಕಂತಂದ್ರೆ ಯಾರು ಅಸಮಾಧಾನಗೊಂಡಿದ್ದಾರೆ ADMK ಅಲ್ಲಿ ಮತ್ತೆ DMK ಅಲ್ಲಿ ಒಬ್ರಿಗೊಬ್ರು ಅವರೆಲ್ಲರಿಗೂ ಒಂದು ಥರ್ಡ್ ಆಪ್ಷನ್ ಏನಿದೆ ಇವತ್ತು TVK ವಿಜಯ್ ಜೊತೆ ಹೊರಟೋಗ್ಬಿಡ್ತಾರೆ. ಹಂಗಾಗಿ ಇವತ್ತು ಆ ತರದ ಒಂದು ಬೆಳವಣಿಗೆ ಆಗೋದಿಲ್ಲ. ನಿನ್ನೆ ನಡೆದಂತ ಮೀಟಿಂಗ್ ಕನಿಮೋಳಿ ಹೋಗೇ ಇಲ್ಲ. MP ಅವಳೇ ಜನರಲ್ ಸೆಕ್ರೆಟರಿ, ಡೆಪ್ಯೂಟಿ ಜನರಲ್ ಸೆಕ್ರೆಟರಿ ಪಾರ್ಟಿದು, ಅವರೇ ಹೋಗಿಲ್ಲ. ಪ್ರಶ್ನೆ ಯಾಕೆ ಬಂತು ಅಂದ್ರೆ ಎಲ್ಲೋ ಒಂದ್ ಕಡೆ ಚರ್ಚೆ ನಡೀತಾ ಇತ್ತು, ಈ ರೀತಿಯಾಗಿ ಓಕೆ ಏನೋ ಆಗ್ತಾ ಇದೆಯಂತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ADMK ಸಂಸದ ತಂಬಿದೊರೆ ಹೇಳ್ತಾರೆ ADMK ನೇತೃತ್ವದಲ್ಲೇ ಸರ್ಕಾರ ಬರುತ್ತೆ, ಗೆದ್ದಿರೋ 49 ಸೀಟಿಗೆ ತಮಿಳುನಾಡಿನ ಜನರ ಒಲವು ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲೇ ಒಂದು ಸ್ವಲ್ಪ ಟ್ವಿಸ್ಟ್ ಕೊಟ್ಟಿದ್ದು. ಸೊ ಅದಕ್ಕೆ ಕೇಳಿದೆ ಆ ಪಾಸಿಬಿಲಿಟೀಸ್ ಅಂತ. ಇಲ್ಲ ತಂಬಿದೊರೈ ಬಗ್ಗೆ ತಂಬಿದೊರೈ ಗೊತ್ತು ಅವ್ರು ಯಾವ ತರ ಏನು ಅಂತ ಅಂದ್ಬಿಟ್ಟು ನೋಡಿ 27% ವೋಟ್ ತಗೊಂಡಿದ್ದಾರೆ. ಇವ್ರಿಗೆ ಏನಾದ್ರೂ ಮ್ಯಾಂಡೇಟ್ ಕೊಟ್ಟಿದ್ರೆ ಅಟ್ಲೀಸ್ಟ್ DMK ತರ 35% ವೋಟ್ ಆದ್ರೂ ಬರ್ಬೇಕಾಗಿತ್ತು. ಇವ್ರು ಏನ್ ಮಾಡ್ತಾ ಇದ್ರು ಓನ್ಲಿ ಪ್ರೆಷರ್ ಟ್ಯಾಕ್ಟಿಕ್ಸ್. ಏನು ಪ್ರೆಷರ್ ಟ್ಯಾಕ್ಟಿಕ್ಸ್ ಅಂತಂದ್ರೆ ಇಲ್ಲ ಚೆನ್ನೈ ಇವನು ವಿಜಯ್ ಬಂದು ಅನಿವಾರ್ಯವಾಗಿ DMK ಹತ್ರ ಬಂದು ಇಲ್ಲ ನೀವು ನನಗೆ ಸಪೋರ್ಟ್ ಮಾಡಿ ನಾವು ಸರ್ಕಾರ ಮಾಡೋಣ, ನಾವು ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತ ಅಂದ್ಬಿಟ್ಟು ಇದೊಂದು ಪ್ರೆಷರ್ ಟ್ಯಾಕ್ಟಿಕ್ಸ್. ರಾಜಕೀಯವಾಗಿ ಬೇರೆ ಗಾಳ ಬಿಡ್ತಾ ಇರ್ತಾರೆ, ಅದ್ರಲ್ಲಿ ಇದೊಂದು ಗಾಳ ಅಷ್ಟೇನೆ ಇದು. ಹಂಗಾಗಿ ಇವತ್ತು ಅವ್ರಿಗೆ ಇನ್ನೊಂದು ಆತಂಕ ಇದೆ, ಏನಾದ್ರೂ ವಿಜಯ್ಗೆ ಗೌರ್ಮೆಂಟ್ ಫಾರಂ ಮಾಡಕ್ಕೆ ಏನಾದ್ರೂ ಅವಕಾಶ ಕೊಟ್ಟು ಅವ್ರು ಸರ್ಕಾರ ಬಿದ್ದೋಗ್ಬಿಟ್ರೆ ಮತ್ತೆ ಆ ಸಿಂಪತಿ ಇಟ್ಕೊಂಡು ಚುನಾವಣೆ ಕೊಟ್ಟೋಗ್ಬಿಟ್ರೆ ನಾವ್ ಯಾರು ಫೇಸ್ ಮಾಡಕ್ ಆಗಲ್ಲ ಅಂತ ನಿಜವಾದ ಆತಂಕ ಇರೋದು ADMKಗೆ ಇನ್ನೊಂದು ಥ್ರೆಟ್ ಕೇಳಿ ಬರ್ತಾ ಇತ್ತು. ADMK DMK ಏನಾದ್ರೂ ಒಂದಾಗಿದ್ದೆ ಆದ್ರೆ TVKಯ 107 ಜನ ಶಾಸಕರು ರಾಜೀನಾಮೆ ಕೊಟ್ಬಿಡ್ತೀವಿ ಅನ್ನುವಂತ ಒಂದು ಬೆದರಿಕೆಯನ್ನ ಕೂಡ ಹಾಕಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆಲ್ಲ. ಹಂಗಾದ್ರೆ ಏನಾಗುತ್ತೆ ಅಂತ ಇಲ್ಲ ಪೃಥ್ವಿರಾಜ್ ಇವ್ರು ಯಾರ್ರಿ ಇವರೆಲ್ಲ ಏನು 20 ವರ್ಷದಿಂದ 30 ವರ್ಷದಿಂದ ಇವ್ರೇನಾದ್ರೂ ಜನಸೇವೆ ಮಾಡ್ಕೊಂಡು ಪಕ್ಷ ಕಟ್ಕೊಂಡು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಏನಾದ್ರು MLAಗಳಾಗಿ ಡಿಫೀಟ್ ಆಗಿದ್ದಾರೆ ಇವರು. ಯಾರೋ ಒಂದು ಡಜನ್ ಒಂದು 2 ಡಜನ್ ಜನ ಏನೋ ಚುನಾವಣೆ ನಿಂತು ಸೋತಿರೋರು ಬಿಟ್ರೆ ಪಾಪ ಅವ್ನು ಯಾರೋ ಆಟೋ ಡ್ರೈವರು, ಅವ್ನು ಯಾರೋ ಮೆಸ್ ಮಾಡ್ತಾ ಇದ್ದವನು, ಎಲ್ಲರ ಡ್ರೈವರು ಎಲ್ಲರೂ ಕರ್ಕೊಂಡ್ಬಂದು ಸಾಮಾನ್ಯ ಜನರಿಗೆ ಸೇರ್ಕೊಂಡು ಫಸ್ಟ್ ಟೈಮ್ ಗ್ರಾಜುಯೇಟ್ಸು ಡಾಕ್ಟರ್ಸು ಇವ್ರನ್ನೆಲ್ಲ ಕರ್ಕೊಂಡ್ಬಂದು ಗೆದ್ದಿರು. ಇವರೆಲ್ಲ ಗೆದ್ದಿರೋದು ವಿಜಯಿಂದ. ಇವರೆಲ್ಲ ರಿಸೈನ್ ಮಾಡ್ಬಿಡ್ತೀನಿ ಅಂದ್ರೆ ನೆಕ್ಸ್ಟ್ ಗೆದ್ದು ಬರ್ತಾರೇನ್ರಿ ಇವರು? ಇವ್ರಿಗೆ ಯಾರಿಗಾದ್ರು ಆ ತರದ ಒಂದು ಫೇಸ್ ವ್ಯಾಲ್ಯೂ ಇರೋ 1 ಡಜನ್ ಜನ ಇಲ್ಲ ಅಲ್ಲಿ. ಸುಮ್ನೆ ಇದನ್ನೆಲ್ಲ ಯಾಕಂದ್ರೆ ಒಂದು ಸ್ಟೇಟ್ಮೆಂಟ್ ಸುಮ್ನೆ ಬಿಡ್ತಾರೆ. ಇದೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಈ ಸಿನಿಮಾದಲ್ಲಿ ಬಿಟ್ಟಂಗೆ ಬಿಡ್ತಾ ಇದಾರೆ ಅಷ್ಟೇ. ಇವ್ರು ರಿಸೈನ್ ಮಾಡ್ಬಿಟ್ರೆ ನೆಕ್ಸ್ಟ್ ಯಾವನಾದ್ರು ಹೋಗಿ ನಿಂತ್ಕೊಂಡ್ಬಿಟ್ರೆ ಡೆಪಾಸಿಟ್ ಬರಲ್ಲ ಇವ್ರಿಗೆ. ವಿಜಯ್ ಇಲ್ದೆ ಹೋದ್ರೆ ಇವರು ಚುನಾವಣೆಗೆ ವಿಜಯ್ನ ನೋಡಿ ಓಟ್ ಹಾಕಿದ್ದಾರೆ ಅಷ್ಟೇ. ವಿಜಯ್ ಏನ್ ಹೇಳ್ತಾ ಇದ್ದ, ಒಂದೊಂದು ಓಟು ನೀವೇನ್ ಹಾಕ್ತೀರಿ 120, 223, 224 ಕ್ಷೇತ್ರದಲ್ಲಿ 234 ಕ್ಷೇತ್ರದಲ್ಲಿ ಅದು ನನಗೆ ಹಾಕೋ ಓಟು ಅಂತ ಹೇಳಿದ ಹೊರತು ನೀವು ಶಿವಕುಮಾರ್ಗೆ ಹಾಕೋ ಓಟು, ಪೃಥ್ವಿರಾಜ್ಗೆ ಹಾಕೋ ಓಟು ಇನ್ನೊಂದಂತ ಹಂಗೆ ಹೇಳಿಲ್ಲ ಅವರು. ನೀವು ಗೆಲ್ಸ್ಕೊಡಿ ನಾನು ಒಳ್ಳೆ ಸರ್ಕಾರ ಕೊಡ್ತೀನಿ ಅಂತ. ಬಟ್ ಏನಂತಂದ್ರೆ ಈಗ ಈ ತರದ ಒಂದು ಇದನ್ನೆಲ್ಲ ಸುದ್ದಿ ಮಾಡ್ಕೊಂಡು ಯಾಕಂದ್ರೆ ADMK ಒಂದು ಕಾರ್ಡ್ ಬಿಟ್ಟಿದೆ. ಯಾಕಂದ್ರೆ ನಮ್ಮನ್ನ ತಪ್ಕೊಳ್ತಾರೆ. ಯಾಕಂದ್ರೆ ಕಾಂಗ್ರೆಸ್ ಜೊತೆ ಅವ್ರಿಗೊಂದು ಆತಂಕ ಇರೋದೇನಂತಂದ್ರೆ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡ್ಬಿಟ್ರೆ ಮತ್ತೆ ಈ ಅಲಯನ್ಸ್ ಇಂಟ್ಯಾಕ್ಟ್ ಆಗ್ಬಿಟ್ರೆ ಮತ್ತೆ ಏನು 67ನೇ ಇಸ್ವಿಯಿಂದ ಕಾಂಗ್ರೆಸ್ನ ಹೊರಗಡೆ ಇಟ್ಟಿದೀವಿ ಅದನ್ನ ಕರ್ನಾಟಕದಲ್ಲಿ ವೆಲ್ಕಮ್ ಮಾಡಕ್ಕಾಗುತ್ತೆ ಅಂತ. ನೀವು ವಿಜಯ್ ಒಂದು ಭಾಷಣ ನೀವು ಕೇಳಿರ್ಬೇಕು. ಎಲೆಕ್ಷನ್ ರನ್ನಪ್ ಅಲ್ಲಿ ತೂತುಕುಡಿಯಲ್ಲಿ ಹೇಳ್ದ, ನಿಜವಾದ ಕಾಂಗ್ರೆಸ್ ನನ್ ಜೊತೆ ಇದೆ, ನೀವೇನ್ ತಲೆ ಕೆಡ್ಸ್ಕೊಂಬೇಡಿ, ಕಾಂಗ್ರೆಸ್ನೆಲ್ಲ ನಾಶ ಮಾಡಿದ್ದಾರೆ ತಮಿಳ್ನಾಡಲ್ಲಿ, ಆ ನಿಜವಾದ ಕಾಂಗ್ರೆಸ್ ಯಾರಿದ್ದಾರೆ ಅವ್ರು ನನ್ ಜೊತೆ ಇದ್ದಾರೆ ಅಂತ. ಯಾಕಂದ್ರೆ ಆಗ್ಲೇನೆ ಕಾರ್ಡ್ ಪ್ಲೇ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ವಿಜಯ್. ಯಾಕಂದ್ರೆ ನಾವು ಫುಲ್ ಎಲೆಕ್ಷನ್ ಟ್ರ್ಯಾಕ್ ಮಾಡಿರೋದ್ರಿಂದ ಅದು ಏನ್ ಆಗ್ತಾ ಇದೆ ಡೆವಲಪ್ಮೆಂಟ್ಸ್ ಅಂತೆಲ್ಲ ನೋಡಿದಾಗ ಈ ತರದ ಬೆಳವಣಿಗೆಗಳೇನಿಲ್ಲ. ನನಗಂತೂ ಈ ಚುನಾವಣೆಗಳು ಏನಾಗ್ತಾ ಇದೆ ಮತ್ತೆ ಯಾವ್ಯಾವ ಪಾರ್ಟಿ ಸ್ಟ್ಯಾಂಡ್ ಏನು ಅನ್ನುವಂಥದ್ದನ್ನ ಈಗ DMK ಅಂದ್ರೆ ಪ್ರಿಪೋಲ್ ಎಲೆಕ್ಷನ್ ಸಂದರ್ಭದಲ್ಲಿ DMK ಜೊತೆನೆ ಕಾಂಗ್ರೆಸ್ ಕೂಡ ಎಲೆಕ್ಷನ್ ಅನ್ನ ಫೇಸ್ ಮಾಡಿದ್ದು. ಅವ್ರು ದಿಢೀರ್ ಅಂತ ನಿರ್ಧಾರವನ್ನ ಕೈಗೊಳ್ತಾರೆ, TVK ಸಪೋರ್ಟ್ ಮಾಡ್ತೀನಿ ಬಿಕಾಸ್ NDA ಅನ್ನ ಅಲ್ಲಿ ಅಧಿಕಾರದಿಂದ ದೂರ ಇಡಬೇಕು ಅನ್ನೋದ್ರ ಜೊತೆಗೆ ಭವಿಷ್ಯದ ಚಿಂತೆ ಕೂಡ ಇದೆ, ಇಲ್ಲ ಅಂತಲ್ಲ. ಬಟ್ ಈ CPI, CPM, IUML ಆಗಿರ್ಬೋದು, VCK ಅವರಿಗೆ ಆ ಸ್ಟ್ಯಾಂಡ್ ತೆಗೆದುಕೊಳ್ಳೋದಕ್ಕೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ? ಸೈದ್ಧಾಂತಿಕವಾಗಿ ಅವರು DMKಗಿನ್ನ ಏನು ತುಂಬಾ ಡಿಫರೆನ್ಸ್ ಏನಿಲ್ಲ. ಇಲ್ಲ ನೋಡಿ, IUML ಅವ್ರು ಏನ್ ಹೇಳಿದ್ದಾರೆ, ನಾವ್ 2 ಸೀಟ್ ಇದೀವಿ, ನಾವ್ ಯಾವ ಕಾರಣಕ್ಕೂ ಹೋಗೋದಿಲ್ಲ ಅಂತ. ದೇ ಮೇಡ್ ಇಟ್ ವೆರಿ ಕ್ಲಿಯರ್, ವಿ ವಿಲ್ ಸ್ಟೇ ವಿತ್ ಸ್ಟಾಲಿನ್ ಅಂತ. ಒಂದು ಕಮ್ಯುನಿಸ್ಟ್ CPI ಇರ್ಬೋದು, CPM ಇರ್ಬೋದು, ನಿನ್ನೆ ಅವ್ರ ಮೀಟಿಂಗ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ಟಾಲಿನ್ ಅವರು ಹೇಳಿದ್ದಾರೆ ಮತ್ತೆ ಅವ್ರ ಮೀಟಿಂಗ್ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ, ಸಪೋರ್ಟಿಂಗ್ ಗೋಯಿಂಗ್ ವಿತ್ ADMK ಇಸ್ ಎ ಪ್ರಾಕ್ಸಿ
ನಥಿಂಗ್ ಬಟ್ ಗೋಯಿಂಗ್ ವಿತ್ ಬಿಜೆಪಿ ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರು ಬಿಜೆಪಿ ಜೊತೆ ಸೇರಿ ಅವ್ರು ಚುನಾವಣೆ ಫೈಟ್ ಮಾಡಿರೋದ್ರಿಂದ ಅದನ್ನ ಬಿಜೆಪಿನೇ ಬೆಂಬಲಿಸಿದಂಗೆ ಆಗುತ್ತೆ. ನಾವು ಸೈದ್ಧಾಂತಿಕವಾಗಿ ನಾವು ನಿಲ್ಲಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ದಾರೆ. ವಿಸಿಕೆ ಏನ್ ಹೇಳ್ತಾ ಇದೆ, ಪಟ್ಟಾಳಿ ಮಕ್ಕಳ ಕಚ್ಚಿ ಏನಿದೆ, PMK. 1 year ಗೌಂಡರ್ ಕಮ್ಯುನಿಟಿ ಡಾಮಿನೇಟೆಡ್ ಪ್ರಿಲೆಂಟ್ ಇರುವಂತ ಒಂದು ರೀಜನ್ ಅಲ್ಲಿರುವಂತ ತಂದೆ ಮಕ್ಕಳ ಪಾರ್ಟಿ ಏನಿದೆ, ಅದರ ವಿರುದ್ಧವಾಗಿ ಒಂದು ದಲಿತ್ ರೈಟ್ಸ್ ಬಗ್ಗೆ, ದಲಿತ್ ಹೋರಾಟದ ಬಗ್ಗೆ ಕೃಷ್ಣಮೂರ್ತಿ ಇರ್ಬೋದು, ತೋಲ್ ತಿರುಮಾವಳಿ ಇರ್ಬೋದು, ಇವರೆಲ್ಲ ಒಂದು ಪಕ್ಷ ಲಾಂಚ್ ಮಾಡ್ಕೊಂಡು ಬಂದವರು ಅವರು. ಕೃಷ್ಣಮೂರ್ತಿ ಸೈಡಿಗೆ ಸರಿದ್ರು, ಇವರು ಉಳ್ಕೊಂಡಿದ್ದಾರೆ ಈ ಅಲಯನ್ಸ್ ಅಲ್ಲಿ. ಓಕೆ, ಅವ್ರೇನ್ ಹೇಳ್ತಾ ಇದಾರೆ, ಇಲ್ಲ PMK ಅವ್ರ ಜೊತೆ ಹೋಗಂಗಿದ್ರೆ ನಾವು ಹೋಗೋದಿಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಅವ್ರಿಗೆ ಏನಂತಂದ್ರೆ ಸೈದ್ಧಾಂತಿಕವಾಗಿ ಎರಡು ಪಕ್ಷಗಳು ಒಬ್ರಿಗೊಬ್ರು ಆಗೋದಿಲ್ಲ. ಹಿಂಗಾಗಿ ಇವತ್ತು ಕಮ್ಯುನಿಸ್ಟ್ನವರು ದೇ ವಿಲ್ ಡಿಕ್ಟೇಟ್ ದಿ ಟರ್ಮ್ಸ್. ಹೇಳ್ತಾ ಇದೀನಿ, ಕಮ್ಯುನಿಸ್ಟ್ನವರು ಒಂದು ತೀರ್ಮಾನಕ್ಕೆ ಬಂದೇ ಬರ್ತಾರೆ. ಯಾಕಂತಂದ್ರೆ ಚುನಾವಣೆಗೆ ಅವರು ಫೇಸ್ ಮಾಡಕ್ ಆಗೋದಿಲ್ಲ. ADMK ಜೊತೆ ಹೋಯ್ತೀನಿ ಅಂತಂದ್ರೆ ಈ 6 ಜನ ಕಡ್ದು ಹೋಗ್ತಾರೆ. ಈ 6 ಜನ ಯಾವಾಗ ಕಡ್ದು ಹೋಗ್ತಾರೆ, ವಿಜಯ್ ವಿಲ್ ಗೆಟ್ ಅಬ್ಸಲ್ಯೂಟ್ ಮೆಜಾರಿಟಿ. 118 ಸಿಗುತ್ತೆ. 118 ಸಿಕ್ಕಿದ್ಮೇಲೆ ಅವನ ಸರ್ಕಾರನ ಒಂದು 6 ತಿಂಗಳು 1 ವರ್ಷ ನಡೆಸಿ ಏನಾದ್ರೂ ಯಾವುದೇ ಪಾರ್ಟಿ ಸ್ಟ್ಯಾಂಡ್ ಹೇಗಿರುತ್ತೆ ಅಂದ್ರೆ ನಾನ್ ಗೆಲ್ದೆ ಹೋದ್ರು ಆಪೋಸಿಟ್ ಇರೋನಂತೂ ಗೆಲ್ಲಬಾರ್ದು ಅನ್ನುವಂಥದ್ದೇ ಇರುತ್ತಲ್ಲ. ಸೊ ADMK ಜೊತೆ ಎಲ್ಲಿ ಹೊಂದಾಣಿಕೆ ಮಾಡ್ಕೊಬಿಡ್ತಾರೆ ಅನ್ನುವಂತ ಭಯದಿಂದ ಅಟ್ಲೀಸ್ಟ್ DMK ಅವರಾದ್ರೂ ಕಳಿಸ್ಬಿಡ್ತಾರೆ ಅನ್ನುವಂತ ಲೆಕ್ಕಾಚಾರದ ಮಾತುಗಳು ಬರ್ತಾ ಇದೆ. CPI, CPM, VCK ಅವ್ರನ್ನೆಲ್ಲ ಚಾನ್ಸಸ್ ಇದೆಯಾ ಅದು? ಇಲ್ಲ ಅವರು ಕಳ್ಸಂಗಿದ್ರೆ ನೋಡಿ, CPI, CPM ನ ಏನ್ ಸ್ಟಾಲಿನ್ ಏನ್ ಕಳಿಸ್ಬೇಕಾಗಿಲ್ಲ. ಸೈದ್ಧಾಂತಿಕವಾಗಿ ಅವರು ಹೋರಾಟ ಮಾಡುವಂತವ್ರು. ಅವರು ಭಾರಿ ಕೇಡರ್ ಬೇಸ್ಡ್ ಇರೋದ್ರಿಂದ 1 ಸೀಟ್ ಇರುತ್ತೋ, 2 ಸೀಟ್ ಇರುತ್ತೋ, 0 ಇರುತ್ತೋ, ಐಡಿಯಾಲಜಿಗೆ ದೇ ಆರ್ ವೆರಿ ಸ್ಟ್ರಾಂಗ್. ಹಂಗಾಗಿ ಅವರು ಈ ಸ್ಟೇಲ್ಮೇಟ್ ನ ಕಂಟಿನ್ಯೂ ಆಗೋದಕ್ಕೆ ಡೆಫಿನೆಟ್ ಆಗಿ ಬಿಡೋದಿಲ್ಲ. ಯಾಕಂತಂದ್ರೆ ಒಂದು ಆತಂಕ ಇದೆ, ಅವು ಎಲ್ಲ DMKಗೂ ಮತ್ತೆ ADMKಗೆ ಸಾರ್ವಜನಿಕವಾಗಿ ಹೇಳ್ದೇ ಇದ್ರೇನು ಎಮರ್ಜೆನ್ಸ್ ಆಫ್ ವಿಜಯ್ ದ್ರಾವಿಡನ್ ಪೊಲಿಟಿಕ್ಸ್ ನ ಎಂಡ್ ಮಾಡ್ಬಿಡ್ತಾರೆ. 60 ವರ್ಷದ ದ್ರಾವಿಡನ್ ಪೊಲಿಟಿಕ್ಸ್ ನ ಎಂಡ್ ಮಾಡ್ಬಿಡ್ತಾರೆ. ಅಂದ್ರೆ ದ್ರಾವಿಡನ್ ಪೊಲಿಟಿಕ್ಸ್ ನ ಅವ್ರು ಮಾಡಿದ್ರೇನು ದ್ರಾವಿಡನ್ ಪೊಲಿಟಿಕಲ್ ಪಾರ್ಟೀಸ್ ನ ಎಂಡ್ ಮಾಡ್ತಾರೆ ಅನ್ನೋ ಒಂದು ಆತಂಕ ಇದೆ. ಹಂಗಾಗಿ ಅವ್ರಿಬ್ಬರಿಗೂ ಇರೋದು ಒಂದೇ ಆತಂಕ, ವಿಜಯ್ ಆತಂಕ ಅಷ್ಟೇನೆ. ಹಂಗಾಗಿ ಇವತ್ತು ಅಷ್ಟು ಈಸಿಯಾಗಿ ಸ್ಟಾಲಿನ್ ಹೇಳಿದ ತಕ್ಷಣ ಹೋಗ್ತಾರೆ. ಸ್ಟಾಲಿನ್ ಮೊನ್ನೆ ಹೋಗಿ ಹೇಳಿದ್ರು ಸ್ಟಾಲಿನ್ಗೆ, ಇಲ್ಲ ನಾವು ನಿಮ್ ಜೊತೆ ಇರ್ತೀವಿ, ನಾವು ವಿಜಯ್ ಜೊತೆ ಹೋಗೋದಿಲ್ಲ ಅಂತ. ಈ ಓಪನ್ ದಿ ಏನು ಡೋರ್ಸ್ ಫಾರ್ ದಿ ADMK ಅದ್ರ ಮಾತುಕತೆ ನಡೆಯೋದು ಅಂತ ಯಾವಾಗ ಗುಮನಿ ಬಂತು, ಅವಾಗ ಅವ್ರು ಹೇಳಿದ್ರು ಬಿಜೆಪಿ ಜೊತೆ ಹೋಗೋದು ಒಂದೇ, ADMK ಜೊತೆ ಹೋಗೋದು ಒಂದೇ, ಹಂಗಾಗಿ ನಾವು ಬರೋದಿಲ್ಲ ಅಂತಂದ್ರು. ಹಂಗಾಗಿ ಇಡೀ ಇಶ್ಯೂ ಇಲ್ಲಿ ನಿಂತಿರೋದು ಈ 6 MLAಗಳ ಮೇಲೆ.